ಉದುರಿದ ಮೋಡಗಳ ನಡುವೆ ಬೆಳಕಿನ ಅಪಘಾತದಿಂದ ಹನಿಯೊಂದು ಜಾರಿ ನನ್ನ ಮನಸೇರಿ ಮಿಡಿದಿತು. ಮೊದಲ ಮಳೆಯಂತೆ ನಾಳೆ ಸಬ್ಮಿಷನ್ ಇಟ್ಕೊಂಡು ಹಾಡಾಡ್ತಾ ಕೂತಿದ್ಯಲ್ಲ. ಈ ಹಾಡಂದ್ರೆ ನಂಗೆ ತುಂಬಾ ಇಷ್ಟ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್. ಹಾಯ್ ಸುಷ್ಮಾ. ಹೇ ಹಾಯ್ ರಾಜು. ಫಿಸಿಕ್ಸ್ ಕ್ಲಾಸ್ ನೋಟ್ಸ್ ಕೇಳಿದ್ರಲ್ಲ, ಅದನ್ನ ನಿಮಗೆ ಕೊಡೋಣ ಅಂತ ಬಂದೆ. ಓ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಕೂತ್ಕೊಳ್ಳಿ. ಹಾಯ್ ಸುಮಾ. ಹಾಯ್. ಎಲ್ಲಿ ನಿಮ್ಮ ಫ್ರೆಂಡ್ ಸುಷ್ಮಾ? ಕಾಣಿಸ್ತಾನೆ ಇಲ್ಲ. ಸುಷ್ಮಾ ಗೊತ್ತಿಲ್ಲ, ಅವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಮನೆ ಕೂಡ ಬೀಗ ಹಾಕಿದೆ. ಓ ಹೌದಾ. ಓಕೆ, ಅವ್ರೇನಾದರೂ ಕಾಲ್ ಮಾಡಿದ್ರೆ ನನಗೆ ತಿಳಿಸ್ತೀರಾ? ಹೋಗ್ಲಿ. ಹಾ ಓಕೆ. ಓಕೆ ಥ್ಯಾಂಕ್ ಯು. ಇಟ್ಸ್ ಓಕೆ. ಏ ವೆಂಕಪ್ಪಜ್ಜ, ನೀವೇನಿಲ್ಲಿ ಈ ಟೈಮಲ್ಲಿ ಏನು ಮಾಡ್ತಾಯಿದ್ದೀರಾ? ಮೈಸೂರಲ್ಲಿ ಬ್ಯಾಂಕ್ ಕೆಲಸ ಇತ್ತು ಅಂತ ಹೋಗಿದ್ದೆ. ಡೈರೆಕ್ಟ್ ಬಸ್ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಅದು ಸರಿ, ನೀನೇನಲ್ಲಿ ಇಷ್ಟೊತ್ತಲ್ಲಿ? ನಾನು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ತುಂಬ ಜನ ದರ್ಶನ ಮಾಡೋಷ್ಟರಲ್ಲಿ ಲೇಟ್ ಆಗೋಯ್ತು. ಹಾಗೆ ಬಸ್ಸು ಮಿಸ್ ಮಾಡಿಕೊಂಡೆ. ಅದು ಎಷ್ಟೊತ್ತಿಗೋ ಈ ಬಸ್ ಬರೋದು? ವೆಂಕಪ್ಪಜ್ಜ, ನಮ್ಮೂರು ಬಸ್ ಡ್ರೈವರ್ದು ಫೋನ್ ನಂಬರ್ ಇದೆ, ಅವ್ರಿಗೆ ಫೋನ್ ಮಾಡಿ ವಿಚಾರಿಸ್ತೀನಿ ರೀ. ವಿಚಾರಿಸು. ಹಲೋ ಹಲೋ ರವಿ ಅಣ್ಣ, ಎಲ್ಲಿದ್ದೀರಿ ಇವಾಗ? ಅಯ್ಯೋ ದೇವ್ರೆ, ಎಷ್ಟೊತ್ತಾಗುತ್ತೆ ಇನ್ನು? ಮತ್ತೆ ಅಣ್ಣ, ಇಲ್ಲಿ ಪಾಪ ವಯಸ್ಸಾದವರಣ್ಣ, ಪಾಪ ತುಂಬ ಹೊತ್ತಿಂದ ಕಾಯ್ತಾ ಇದ್ದಾರೆ, ಬೇಗ ಬನ್ನಿ. ಸರಿ ಆಯಿತು, ಹಾಗಾದರೆ ಬೇಗ ಬನ್ನಿ. ಹೇ ವಿನಯ್ ಅಣ್ಣ. ನಾನು ನಿಮ್ಮ ಕಾಲ್ ಬ್ಯಾಕ್ ಮಾಡ್ತೀನಿ. ಏಯ್ ನೀವೇನಿಲ್ಲಿ? ಅದು ಈ ಟೈಮಲ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ನಂಜನಗೂಡು ದೇವಸ್ಥಾನಕ್ಕೆ ಹೋಗಿದ್ನೋ, ಅಲ್ಲಿ ಡೈರೆಕ್ಟ್ ಬಸ್ ಮಿಸ್ ಮಾಡಿಕೊಂಡೆ. ತುಂಬ ಲೇಟ್ ಆಗೋಗಿರೋದ್ರೆ ನೀನು ಬರೋದಿಲ್ಲ ಅಂತ ಅಂದ್ಕೊಂಡೆ. ಅಲ್ಲ ಅಣ್ಣ, ಅದು ಆಫೀಸ್ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯಿತು ಸ್ವಲ್ಪ. ಆಯಿತು ಬನ್ನಿ ಅಣ್ಣ, ಟೈಮ್ ಆಯ್ತಲ್ಲ. ಓ ವೆಂಕಪ್ಪಜ್ಜನೂ ಇಲ್ಲೇ ಇದ್ದಾರೆ? ಅದು ವೆಂಕಪ್ಪಜ್ಜನು ಮೈಸೂರಿಗೆ ಹೋಗಿದ್ರು, ಪಾಪ ಅವರು ಡೈರೆಕ್ಟ್ ಬಸ್ ಮಿಸ್ ಮಾಡಿಕೊಂಡ್ರು. ತುಂಬ ಸುಸ್ತಾಗಿದ್ದಾರೆ. ಈ ಡೈರೆಕ್ಟ್ ಬಸ್ ಬರೋಕ್ಕೆ ಇನ್ನೂ 45 ನಿಮಿಷ ಆಗುತ್ತೆ. ನನ್ನ ಬದಲು ಅವ್ರನ್ನ ಮನೆ ಕರ್ಕೊಂಡು ಹೋಗೋ. ಏನು, ಬಸ್ ಬರೋದಕ್ಕೇನು 45 ಮಿನಿಟ್ಸ್ ಆಗುತ್ತಾ? ಹೌದು. ಇಟ್ಸ್ ಆಲ್ರೆಡಿ ಟೂ ಲೇಟ್. ಮಳೆ ಬೇರೆ ಬರೋ ಥರ ಇದೆ. ನೀವೆಲ್ಲಿಗೆ ಹೋಗ್ಬೇಕು? ಸೋಮನಹಳ್ಳಿಗೆ. ಓ, ನಾವು ಸೋಮನಹಳ್ಳಿಗೆ ಹೋಗ್ಬೇಕು. ಈ ಟೈಮಲ್ಲಿ ಆಟೋ ಏನಾದರೂ ಸಿಗುತ್ತಾ? ಡೌಟೇ ಮೇಡಮ್. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾದ್ರೂ ಫೋನ್ ಮಾಡ್ತೀರಾ? ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆಯಲ್ಲ, ಈ ಟೈಮಲ್ಲಿ ಯಾರೂ ಬರಲ್ಲ. ಸುಷ್ಮಾ? ಹಾಂ ಸುಷ್ಮಾನೇ. ನಾನು ನಿಮಗೆ ಗೊತ್ತು? ಹೇಯ್, ಫಸ್ಟ್ ಇಯರ್ ಕಾಲೇಜಲ್ಲಿ ನಾವು ಒಟ್ಟಿಗೆ ಓದಿದ್ವಿ. ಓ ಯು ಆರ್ ರಾಜು ರೈಟ್? ಹಾ, ಇನ್ನೂ ನೆನಪಿದ್ದೀನಾ ನಾನು ನಿಮಗೆ? ಅಫ್ಕೋರ್ಸ್, ನಿಮ್ಮನ್ನ ಹೇಗೆ ಮರೀಲಿ. ಇನ್ಫ್ಯಾಕ್ಟ್ ನಾನು ಡಿಗ್ರಿ ಫಸ್ಟ್ ಇಯರ್ ಪಾಸ್ ಆಗೋ ಕಾರಣನೇ ನೀವು. ನೀವು ಕೊಟ್ಟಿದ್ದ ನೋಟ್ಸ್ ನಂಗೆ ತುಂಬ ಹೆಲ್ಪ್ ಆಯಿತು.
ಡೋಂಟ್ ವರಿ, ಈ ಟೈಮಲ್ಲಿ ನಿಮ್ಮೊಬ್ಬರನ್ನ ಹೆಂಗೆ ಬಿಟ್ಟೋಗ್ಲಿ. ಬನ್ನಿ ಜೊತೆಗೆ ಹೋಗೋಣ. ಕಾಲೇಜಲ್ಲಂತೂ ಜೊತೆಗಿರೋಕ್ಕಾಗಲಿಲ್ಲ, ಈ ಚಾನ್ಸ್ನ ಮಿಸ್ ಮಾಡ್ಕೊ. ಹನಿಯಲ್ಲಿ ಒಡೆದಿದ್ದ ಮೊಳಕೆಗೆ ಬರಡು ಎಂಬ ಕಷ್ಟ ಕಾಡಿದಾಗ ಕಾಲವೇ ಮರುಕಳಿಸಿ ಮತ್ತೆ ಚಿಗುರಲೆಂದು ಸುರಿಸಿದೆ ಮೊದಲ ಮಳೆ.